ಸ್ನೇಹಿತರೆ, ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇದೆಯಾ? ಆ ಅಕೌಂಟ್ ಇದ್ರೆ ಈ 5 ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಅದನ್ನ ಸಮಯಕ್ಕೆ ತಕ್ಕಂತೆ ಅವಾಗ ಚೆಕ್ ಮಾಡ್ತಾ ಇರಬೇಕು. ಏನೇನಿದಾವೆ ಈ 5 ಆಪ್ಷನ್ಗಳು ಒಂದೊಂದಾಗಿ ಇವತ್ತು ನೋಡೋಣ. ಸೊ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ನಿಮ್ಮ ಗೂಗಲ್ ಅಕೌಂಟನ್ನು ಸೇಫ್ ಆಗಿಡುವುದು ಹೇಗೆ, ಮತ್ತೆ ಅದು ಹ್ಯಾಕ್ ಆಗದಂಗೆ ತಡೆಯೋದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನೀವು ತಿಳ್ಕೊಬಹುದು. ಬನ್ನಿ, ಸಮಯವನ್ನು ವ್ಯರ್ಥ ಮಾಡದೆ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಸಿಂಪಲ್ ಆಗಿ ನಾವಿಲ್ಲಿ ಗೂಗಲಲ್ಲಿ ಅಕೌಂಟ್ ಅಂತ ಸರ್ಚ್ ಮಾಡಿದ್ರು ನಾವಿಲ್ಲಿ ಇದಕ್ಕೆ ರೀಡೈರೆಕ್ಟ್ ಆಗ್ತೀವಿ. ಇಲ್ಲ ಅಂದರೆ ಇಲ್ಲಿ ನಮ್ಮ ಇಮೇಲ್ ಐ ಡಿ ಇರುವಂಥ ಐಕಾನ್ ಕಾಣಿಸ್ತಾ ಇದೆಯಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಸಹಿತ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್, ಈ 2 ಆಪ್ಷನು ಇಲ್ಲಿಂದನೂ ನಾವು ಲಾಗಿನ್ ಆಗ್ಬೋದು, ಇಲ್ಲಿಂದನೂ ಗೂಗಲ್ ಅಕೌಂಟಿಗೆ ರೀಡೈರೆಕ್ಟ್ ಆಗ್ತೀವಿ. ಸೊ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಗೂಗಲ್ ಅಕೌಂಟ್ ಹೋಮ್ ಪೇಜ್ ಈ ಥರ ಕಾಣಿಸುತ್ತೆ. ಆವಾಗ ನಾವಿಲ್ಲಿ ನಿಮಗೆ ನೋಡ್ತಿರ್ಬೋದು, ಸೈಡ್ ಬಾರಲ್ಲಿ ಸೆಕ್ಯೂರಿಟಿ ಅಂತ ಕಾಣಿಸ್ತಾ ಇದೆಯಾ? ಈ ಸೆಕ್ಯೂರಿಟಿ ಅನ್ನೋ ಏನೋ ಆಪ್ಷನ್ ಇದೆಯೋ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫ್ರಂಟಲ್ಲೇ ಕಾಣಿಸುತ್ತೆ ನೋಡಿ, ಯು ಹ್ಯಾವ್ ಸೆಕ್ಯೂರಿಟಿ ಟಿಪ್ಸ್ ಅಂತ. ಯು ಹ್ಯಾವ್ ಸೆಕ್ಯೂರಿಟಿ ಟಿಪ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಅದರ ಮೇಲೆ ಮತ್ತೆ ತಿರ್ಗಾ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಏನು 5 ಆಪ್ಷನ್ಗಳಿದಾವಲ್ಲ, ಇವುಗಳನ್ನು ನೀವು ಸಮಯ ತಕ್ಕಂತೆ ಚೆಕ್ ಮಾಡ್ತಾ ಇರಬೇಕು. ಇದು ಮಾಡೋದ್ರಿಂದ ನಿಮ್ಮ ಅಕೌಂಟು ಹ್ಯಾಕ್ ಆಗೋದ್ರಿಂದ ತಡಿಬೋದು, ಮತ್ತು ಇಮೇಲ್ ಐ ಡಿ ರಿಕವರಿ ಆಗೋದು ಇಲ್ಲಿಂದನೇ ನಾವು ಆಪ್ಷನನ್ನು ಎನೇಬಲ್ ಮಾಡ್ಬೋದು. ಫಸ್ಟ್ನೇ ಒಂದು ಆಪ್ಷನನ್ನು ಇಲ್ಲಿ ನೋಡೋಣ, ಯುವರ್ ಡಿವೈಸಸ್. ಅಂದರೆ ಈ ಒಂದು ನಿಮ್ಮ ಇಮೇಲ್ ಐ ಡಿ ಏನಿದೆಯಲ್ಲ, ಈ ಇಮೇಲ್ ಐ ಡಿ ಎಷ್ಟು ಡಿವೈಸ್ಗಳಲ್ಲಿ ಲಾಗಿನ್ ಆಗಿದೆ ಅಂತ ನಾವು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ನೋಡಿ, ಪ್ರೆಸೆಂಟ್ಗೆ ನಾನು 83 ದಿನ ಆಯಿತು ಈ ವಿಂಡೋಸಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಇದು ನಾನು ಲಾಗಿನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆನೂ ಭಾಳಷ್ಟು ಆಪ್ಷನ್ಗಳು, ಡಿವೈಸ್ಗಳು ನಿಮಗೆ ಕಾಣಿಸ್ತವೆ. ನೀವು ಲಾಗಿನ್ ಆಗಿಲ್ಲ ಅಂತ ನಿಮಗೆ ಕನ್ಫರ್ಮ್ ಇದ್ದರೆ ಆ ಡಿವೈಸ್ಗಳನ್ನ ಇಲ್ಲಿ ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಆಗಿ ಅಲ್ಲಿಂದ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೈನ್ ಔಟ್ ಆಗುತ್ತೆ ಆ ಡಿವೈಸಿಂದ. ಮತ್ತೆ ತಿರ್ಗಾ ಬಂದು ನೀವು ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಿಲ್ಲಿ. ನೋಡಿ, ಅಲ್ಲಿಂದ ರಿಮೂವ್ ಮಾಡಿದ ನಂತರ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು. ಇದು ಒಂದು ನಿಮಗೆ ಸೇಫ್ಟಿ ಟಿಪ್ಪು. ಮತ್ತು ಎರಡನೇದಾಗಿ ಇಲ್ಲಿ ಸೇಫ್ ಬ್ರೌಸಿಂಗ್ ಅಂದರೆ ಅನ್ನೋನ್ ಲಿಂಕ್ ಬರ್ತವೆ ಮತ್ತು ಅನ್ಸೇಫ್ ಆಗಿರೋ ಲಿಂಕ್ ಬರ್ತವೆ. ಆ ಲಿಂಕ್ಗಳನ್ನು ಇಲ್ಲಿ ನಿಮ್ಮ ಒಂದು ಬ್ರೌಸರ್ ಮುಖಾಂತರ ಹೇಗೆ ತಡಿಬೇಕು ಅಂತ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಟರ್ನ್ ಆನ್ ಎನ್ಹಾನ್ಸ್ ಸೇಫ್ ಬ್ರೌಸಿಂಗ್ ಫಾರ್ ಯುವರ್ ಅಕೌಂಟ್. ನೋಡಿ, ನಿಮ್ಮ ಅಕೌಂಟನ್ನು ಹ್ಯಾಕ್ ಆಗದಂಗೆ ತಡೆಯೋಕ್ಕೆ ಇದು ಆಪ್ಷನು ಕೂಡ ಬಹಳಷ್ಟು ಕೆಲಸ ಮಾಡುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಎನ್ಹಾನ್ಸ್ ಸೇಫ್ ಬ್ರೌಸಿಂಗ್ ಫಾರ್ ಯುವರ್ ಅಕೌಂಟ್, ಸೊ ಟರ್ನ್ ಆನ್ ಮಾಡಬೇಕು. ಟರ್ನ್ ಆನ್ ಮಾಡಿದ್ರೆ ನಿಮ್ಮ ಬ್ರೌಸು ಭಾಳ ಸೇಫ್ ಆಗುತ್ತೆ. ನೋಡಿ, ಎನ್ಹಾನ್ಸ್ ಆಯಿತು, ಆನ್ ಆಗಿದೆ. ಈಗ ಮೂರನೇ ಒಂದು ಆಪ್ಷನ್ನು ರೀಸೆಂಟ್ ಆ್ಯಕ್ಟಿವಿಟೀಸ್. ಅಂದರೆ ನಿಮ್ಮ ಅಕೌಂಟ್ ಜೊತೆ ಏನೇನೋ ನೀವು ಆ್ಯಕ್ಟಿವಿಟೀಸ್ ಮಾಡಿದ್ರೋ ಇಲ್ಲಿ ಶೋ ಆಗ್ತಾ ಇರುತ್ತೆ. ಅಂದರೆ ಗೂಗಲ್ನ ಯಾವ ಪ್ರಾಡಕ್ಟನ್ನು ಬಳಸಿದಿರಿ, ಏನು ಮಾಡಿದಿರಿ, ಎಲ್ಲ ಸಂಪೂರ್ಣವಾದಂಥ ಮಾಹಿತಿನ ಇಲ್ಲಿ ತೋರಿಸುತ್ತೆ. ಸೊ ಕಳೆದ ಒಂದು 22 ದಿನಗಳಿಂದ ನಾವು ಏನು ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಲ್ಲ. ಇದು ಒಂದು ಮೂರನೇ ಆಪ್ಷನ್ನು. ಇಲ್ಲಿ ನೋಡಿ, ಮೊದಲು ಇಲ್ಲಿ ಭಾವನಾತ್ಮಕ ಚಿಹ್ನೆ ಇತ್ತು, ಇವಾಗ ಇಲ್ಲಿ ಗ್ರೀನ್ ಬಂದಿದೆ. ಅದೇ ರೀತಿ ಇಲ್ಲಿ ಸೈನ್ ಇನ್ ಆ್ಯಂಡ್ ರಿಕವರಿ, ಈ ಆಪ್ಷನ್ ಬಹಳ ಮುಖ್ಯವಾಗಿರುವಂಥ ಆಪ್ಷನ್. ನೋಡಿ, ನಿಮ್ಮ ಒಂದು ಇಮೇಲ್ ಐ ಡಿ ಒಂದು ವೇಳೆ ಹ್ಯಾಕ್ ಆದರೂ ಸಹಿತ ಇಲ್ಲಿಂದ ರಿಕವರಿ ಇಮೇಲ್ ಐ ಡಿಯಿಂದ ಅದನ್ನು ಮತ್ತೆ ತಿರ್ಗಾ ಪಡಿಬೋದು. ಇಲ್ಲಿ ಸೈನ್ ಇನ್ನಲ್ಲಿ 2 ಆಪ್ಷನ್ ನಿಮಗೆ ಕೊಟ್ಟಿರ್ತಾನೆ. ಒಂದು ಮೊಬೈಲ್ ನಂಬರು ಆ್ಯಡ್ ಮಾಡ್ಬೋದು ಇಲ್ಲಿಂದನೇ, ಮತ್ತು ಇಮೇಲ್ ಐ ಡಿ, ರಿಕವರಿ ಇಮೇಲ್ ಐ ಡಿ, ಈಗಿರೋ ಇಮೇಲ್ ಐ ಡಿ ಬಿಟ್ಟು ಮತ್ತೊಂದು ಇಮೇಲ್ ಐ ಡಿನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಮ ಅಕೌಂಟನ್ನು ಹ್ಯಾಕ್ ಆದರೂ ಸಹಿತ ರಿಕವರಿ ಮಾಡಬಹುದು. ಇದು ಆಪ್ಷನ್ ನಮಗೆ ಇಲ್ಲಿ ಬಹಳಷ್ಟು ಉಪಯುಕ್ತವಾಗಿರುವಂತಹ ಆಪ್ಷನ್ನು. ಈಗ ಇದನ್ನು ಹೇಗೆ ಎನೇಬಲ್ ಮಾಡೋದು, ನಾನು ಕೊಟ್ಟಿರುವಂತಹ ಒಂದು ರಿಕವರಿ ಮೊಬೈಲ್ ನಂಬರು ಮತ್ತು ಇದು ಇಮೇಲ್ ಐ ಡಿ ಸರಿಯಾಗಿದೆಯಲ್ಲ ಅಂತ ನಾನು ಚೆಕ್ ಮಾಡ್ತೀನಿ. ನೋಡಿ, ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಸೆಕ್ಯೂರಿಟಿ ರೀಸನ್ಗಾಗಿ ನನ್ನ ಮೊಬೈಲ್ ನಂಬರ್ ಮತ್ತು ರಿಕವರಿ ಇಮೇಲ್ ಐ ಡಿನ ಹೈಡ್ ಮಾಡಿದ್ದೀನಿ. ನಾನಿಲ್ಲಿ ನನ್ನ ಮೊಬೈಲ್ ನಂಬರು ಮತ್ತು ರಿಕವರಿ ಇಮೇಲ್ ಐ ಡಿ ಎರಡನ್ನು ಆ್ಯಡ್ ಮಾಡಿದ್ದೀನಿ. ನಾನು ಹೇಳಿರುವಂಥ ಮೆಥಡನ್ನು ಯೂಸ್ ಮಾಡಿ ಇಲ್ಲಿ ರಿಕವರಿ ಸೈನ್ ಇನ್ ಇದೆಯಲ್ಲ, ಸೈನ್ ಇನ್ ಆ್ಯಂಡ್ ರಿಕವರಿ ಈ ಆಪ್ಷನಲ್ಲಿ ಬಂದುಬಿಟ್ಟು ನೀವು ಆ್ಯಡ್ ಮಾಡಿಲ್ಲ ಅಂದರೆ ಇಲ್ಲಿಂದ ಆ್ಯಡ್ ಮಾಡಬಹುದು. ಮತ್ತು ಅದೇ ರೀತಿಯಲ್ಲಿ 5ನೇ ಒಂದು ಆಪ್ಷನ್ ಏನಿದೆಯಲ್ಲ, ಇದು ಕಾಣಿಸ್ತಿರ್ಬೋದು, ಯುವರ್ ಥರ್ಡ್ ಪಾರ್ಟಿ ಕನೆಕ್ಷನ್ಸ್. ಅಂದರೆ ನೀವು ಗೂಗಲ್ ಪ್ರಾಡಕ್ಟನ್ನು ಬಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನಲ್ಲಿ
ಲಾಗಿನ್ ಆಗಿದ್ರು ಸಹಿತ ಇಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಒಂದು ಕನೆಕ್ಷನ್ನ ಇಲ್ಲಿಂದ ನೋಡ್ಬೋದು. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಈ 2 ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ಇಲ್ಲಿ ಕನೆಕ್ಷನನ್ನು ಕೊಟ್ಟಿದ್ದೀನಿ. ಅಂದರೆ GPT-4 ಜಿಮೇಲಲ್ಲಿ ನನ್ನ ಈ ಇಮೇಲ್ ಐಡಿಯಿಂದ ಲಾಗಿನ್ ಆಗಿದ್ದೀನಿ ಅಂತ ತೋರಿಸ್ತಾ ಇದೆ ಇಲ್ಲಿ. ನಾನು 2 ಥರ್ಡ್ ಪಾರ್ಟಿ ಆ್ಯಪ್ಗಳ ಒಂದು ಅಕೌಂಟಲ್ಲಿ ಈ ಜಿಮೇಲ್ ಅಕೌಂಟಿಂದ ಲಾಗಿನ್ ಆಗಿದ್ದೀನಿ ಅಂತ ತೋರಿಸಿದೆ. ಸೊ ಇಲ್ಲಿ 4 ಆಪ್ಷನ್ಗಳು ಇಲ್ಲಿ ಗ್ರೀನ್ ಬಂದಿದೆ. ಇದು ಮಾತ್ರ ಆಶ್ಚರ್ಯಕರ ಚಿಹ್ನೆ ಬಂದಿದೆ. ಇದನ್ನು ಹೇಗಂತ ಫಿಕ್ಸ್ ಮಾಡೋದು ನೋಡೋಣ. ನೋಡಿ ಸಿಂಪಲ್ ಆಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿಂದ ರಿಮೂವ್ ಆಗುತ್ತೆ. ಆದರೆ ಇದು ನೀವು ಅವಾಗವಾಗ ನೋಡ್ತಾ ಇರಬೇಕು. ನೋಡಿ ಯಾವಾಗವಾಗ ಏನೇನಾಗಿದೆ. 2 ಸೀಸನ್ಸ್ ಆನ್ ವಿಂಡೋಸ್ ಕಂಪ್ಯೂಟರ್, ಮತ್ತೊಂದು ಯಾವುದು ಕ್ರೋಮು, ಇಲ್ಲಿ ಬಳಸಿರೋದು ಗೂಗಲ್ ಕ್ರೋಮ್. ಇವೆರಡು ಇನ್ಆಕ್ಟಿವ್ 3 ಡೇಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನಾಗಿದೆ ಆಕ್ಟಿವಿಟೀಸನ್ನು ಅಲ್ಲಿ ನಾನು ಕ್ಲಿಯರ್ ಆಗಿ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಸೈನ್ ಔಟ್ ಮಾಡ್ಬೋದು. ನಾನು ಡೋಂಟ್ ರಿಕಗ್ನೈಸ್ ಸಮಥಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಆದರೆ ನನಗೆ ಕನ್ಫರ್ಮ್ ಇದೆ ಇದು ನನ್ನ ಅಕೌಂಟು, ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ ಅಂತ ಇಲ್ಲಿ ಕನ್ಫರ್ಮ್ ಆಗಿರೋದ್ರಿಂದ ನಾನು ಇದನ್ನು ಸೈನ್ ಔಟ್ ಮಾಡಲ್ಲ ಮತ್ತು ರಿಮೂವ್ನು ಮಾಡಲ್ಲ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಗೂಗಲ್ ಅಕೌಂಟ್ನ ಸೆಕ್ಯೂರಿಟಿ ಚೆಕಪ್ಪನ್ನು ಇಲ್ಲಿ ಈಸಿಯಾಗಿ ಮಾಡ್ಬೋದು.